ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ರೆಸಾರ್ಟ್ ಮಾಲಕಿ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಲೆಮರೆಸಿಕೊಂಡಿದ್ದ ಮೂರನೇ ಆರೋಪಿಯ ಬಂಧನ ಆಗಿದೆ. ಈಗ ತಮಿಳುನಾಡಿನಲ್ಲಿ ಆತನನ್ನ ಬಂಧಿಸಿ ಕೊಪ್ಪಳ ಪೊಲೀಸರು ಇದೀಗ ಕೊಪ್ಪಳಕ್ಕೆ ಕರೆ ತರ್ತಾ ಇದ್ದಾರೆ. ಮೂರನೇ ಆರೋಪಿಯ ಹುಡುಕಾಟವನ್ನು ನಿರಂತರವಾಗಿ ಪೊಲೀಸರು ಮಾಡ್ತಾ ಇದ್ರು. ನಿನ್ನೆ ಮಲ್ಲೇಶ್ ಹಾಗೇನೆ ಚೇತನ್ ಅಂತ ಹೇಳಿ ಇವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದೀಗ ಇಬ್ಬರು ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರು ಮಾಡಿದ್ದಾರೆ. ಜೊತೆಗೆ ಸಾಣಾಪುರ ಬಳಿಯ ಎಡದಂಡೆ ಕಾಲುವೆ ಬಳಿ ಪಂಚನಾಮೆಯನ್ನ ಮಾಡಿದ್ದಾರೆ. ಮೂರನೇ ಆರೋಪಿಯನ್ನು ಕೂಡ ಈಗಾಗಲೇ ಬಂಧಿಸಿ ಕರೆತರುವಂತಹ ಕೆಲಸವನ್ನ ಕೊಪ್ಪಳ ಪೊಲೀಸರು ಮಾಡ್ತಾ ಇದ್ದಾರೆ. ಈತ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದ. ಅಲ್ಲಿಗೆ ಹೋಗಿ ಖಚಿತ ಮಾಹಿತಿಯನ್ನ ಆಧರಿಸಿ ಆತ ಅಲ್ಲಿ ಇರುವುದರ ಬಗ್ಗೆ ಖಚಿತಪಡಿಸಿಕೊಂಡಂತಹ ಪೊಲೀಸರು ತಮಿಳುನಾಡಿನಲ್ಲಿ ಆತನನ್ನ ಅರೆಸ್ಟ್ ಮಾಡಿ ಇದೀಗ ಕೊಪ್ಪಳಕ್ಕೆ ಕರೆತರ್ತಾ ಇದ್ದಾರೆ. ಇನ್ನು ಉಳಿದ ಇಬ್ಬರು ಆರೋಪಿಗಳನ್ನ ಮೊನ್ನೆ ಅರೆಸ್ಟ್ ಮಾಡಲಾಗಿತ್ತಲ್ಲ, ಈ ಇಬ್ಬರು ಆರೋಪಿಗಳನ್ನ ಸ್ಥಳಕ್ಕೆ ಕರೆತಂದು ಸ್ಥಳ ಮಹಜರು ನಡೆಸಲಾಗಿದೆ. ಸಾಣಾಪುರ ಬಳಿಯ ಈ ಎಡದಂಡೆ ಕಾಲುವೆ ಬಳಿ ಈ ಘಟನೆ ನಡೆದಿರುವುದು. ಅಲ್ಲಿ ಪಂಚನಾಮೆಯನ್ನು ಕೂಡ ಮಾಡಿದ್ದಾರೆ ಪೊಲೀಸರು. ಮತ್ತೊಬ್ಬ ಆರೋಪಿಯ ಅರೆಸ್ಟ್ ಆಗಿದೆ. ಈಗ ಈ ಪ್ರಕರಣದಲ್ಲಿ ಮೂವರು ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು. ಜೊತೆಗೆ ಒಬ್ಬನ ಸಾವಿಗೂ ಕೂಡ ಕಾರಣ ಆಗಿದ್ರು. ಯಾರು ಈ ಒಂದು ಪ್ರಕರಣವನ್ನು ತಪ್ಪಿಸೋದಕ್ಕೆ ಹೋಗಿದ್ರು ಅವರನ್ನೇ ಕಾಲುವೆಗೆ ದೂಡಿ ಮೂವರಲ್ಲಿ ಒಬ್ಬ ಸಾವನ್ನಪ್ಪಿದ್ದಾನೆ. ಅದರಲ್ಲಿ ಇಬ್ಬರು ಬದುಕುಳಿದಿದ್ರು. ಆದರೆ ಇಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಕೂಡ ನಡೆಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಪೊಲೀಸರು ತೀವ್ರವಾಗಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಇಬ್ಬರ ಅರೆಸ್ಟ್ ಆಗಿತ್ತು. ಒಬ್ಬನನ್ನ ಹುಡುಕಾಡ್ತಾ ಇದ್ರು. ಈಗ ಆತನು ಕೂಡ ಸಿಕ್ಕಿಬಿದ್ದಿದ್ದಾನೆ. ಆತ ತಮಿಳುನಾಡಿನಲ್ಲಿ ಇದ್ದ ಅನ್ನುವಂತಹ ಖಚಿತ ಮಾಹಿತಿಯನ್ನ ಆಧರಿಸಿ ಅಲ್ಲಿಗೆ ಹೋದಂತಹ ಕೊಪ್ಪಳ ಪೊಲೀಸರು ಈಗ ಆತನನ್ನ ಅರೆಸ್ಟ್ ಮಾಡಿ ಕರೆತರ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಲೈಂಗಿಕ ದೌರ್ಜನ್ಯ ಹಾಗೆಯೇ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ತನಿಖೆ ಯಾವ ರೀತಿಯಾಗಿ ಸಾಗಿದೆ? ಈಗ ತಮಿಳುನಾಡಿನಿಂದ ಇನ್ನೊಬ್ಬ ಆರೋಪಿಯನ್ನ ಎಷ್ಟು ಹೊತ್ತಿಗೆ ಕರೆತರಲಾಗತ್ತೆ? ನವಿತಾ, ಮಾರ್ಚ್ 6ರಂದು ಅಂದ್ರೆ ತಡರಾತ್ರಿ 11 ಗಂಟೆ ಸುಮಾರಿಗೆ ನಡೆದಿರತಕ್ಕಂಥ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಏನು ಸಾಣಾಪುರ ಕೆರೆ ಬಳಿ ಎಡದಂಡೆ ಕಾಲುವೆ ಬಳಿ ಇರತಕ್ಕಂಥ ಏನು ಘಟನೆ ಇದೆ, ಈ ಇಡೀ ಘಟನೆ ಒಂದು ರೀತಿಯಲ್ಲಿ ದೇಶವನ್ನೇ ತಲೆತಗ್ಗಿಸುವಂತಹ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಈ ಘಟನೆ ನಂತರ ಇಡೀ ಕೊಪ್ಪಳ ಪೊಲೀಸ್ ಕೂಡ ಹೈ ಅಲರ್ಟ್ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ತನಿಖಾ ತಂಡಗಳನ್ನು ಕೂಡ ರಚನೆ ಮಾಡಿತ್ತು. ಈಗಾಗಲೇ ಘಟನೆಯ ನಂತರ ಕೆಲವೇ ಗಂಟೆಗಳಲ್ಲಿ ಕೂಡ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಕೂಡ ಗಂಗಾವತಿ ಗ್ರಾಮೀಣ ಠಾಣೆ ಪೊಲೀಸರು ಕೂಡ ಯಶಸ್ವಿಯಾಗಿರ್ತಕ್ಕಂಥದ್ದು. ಈಗ ಮತ್ತೊಬ್ಬ ಆರೋಪಿಗಾಗಿ ಒಂದು ಹುಡುಕಾಟವನ್ನು ಕೂಡ ನಡೆಸಿದ್ರು. ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಮತ್ತೋರ್ವ ಆರೋಪಿ ಕೂಡ ತಮಿಳುನಾಡಲ್ಲಿ ಕೂಡ ವಶಕ್ಕೆ ಪಡೆದುಕೊಂಡು ಆತನ ತಮಿಳುನಾಡಿನಿಂದ ಕೂಡ ಈಗ ಕೊಪ್ಪಳ ಜಿಲ್ಲೆಗೆ ಕರೆತರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಒಂದು ಘಟನೆಯ ನಂತರ ಅಂದ್ರೆ ಇಲ್ಲಿ ಹೆಚ್ಚಾಗಿ ವಿದೇಶಿ ಪ್ರವಾಸಿಗರು ಹೆಚ್ಚಾಗಿ ಬರ್ತಕ್ಕಂಥ ಹಂಪಿ ಮತ್ತು ಹಂಪಿಯ ಜೊತೆಗೆ ಆನೆಗುಂದಿ ಸುತ್ತಮುತ್ತಲಿರ್ತಕ್ಕಂಥ ಏನು ಹೋಮ್ ಸ್ಟೇಗಳಿದ್ದಾವೆ ಅಲ್ಲಿಂದ ಕೂಡ ಪ್ರವಾಸಿಗರು ಕೂಡ ಈ ಘಟನೆಯ ನಂತರ ಸಾಕಷ್ಟು ಆತಂಕಗೊಂಡು ಮತ್ತೆ ವಾಪಸ್ ತಮ್ಮ ದೇಶಕ್ಕೆ ಕೂಡ ಕೆಲವು ತೆರಳುತ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕೆಲವು ಕಡೆ ಈಗಾಗಲೇ ರೂಮ್ಗಳನ್ನು ಚೆಕ್ಔಟ್ ಮಾಡಿ ವಾಪಸ್ ಕೂಡ ಅವರ ದೇಶಕ್ಕೆ ಕೂಡ ತೆರಳತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಕೂಡ ಘಟನಾ ಸ್ಥಳಕ್ಕೆ ಕರೆದುಕೊಂಡೋಗಿ ಅಂದ್ರೆ ಗಂಗಾವತಿ ಗ್ರಾಮೀಣ ಠಾಣೆಯ ಪೊಲೀಸರು ಕೂಡ ಈಗ ಅವರನ್ನ ಪಂಚನಾಮೆಯನ್ನ ಮುಗಿಸಿ ಮತ್ತೆ ಅವರನ್ನ ಮೆಡಿಕಲ್ ಟೆಸ್ಟ್ ಆದ ನಂತರ ಅವರನ್ನ ಪಂಚನಾಮೆ ಮುಗಿಸಿ ಈಗ ಅವರನ್ನ ಮತ್ತೆ ವಾಪಸ್ಸು ಹೆಚ್ಚಿನ ವಿಚಾರಣೆಗೆ ಠಾಣೆಗೆ ಕೂಡ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಇನ್ನು ಈ ಒಂದು ಘಟನಾ ಸ್ಥಳದಿಂದನೇ ನಮ್ಮ ರಿಪೋರ್ಟರ್ ಬಸವರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಈಗ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಾಣಾಪುರ ಲೇಕ್ ಏನಿದೆ, ಸಾಣಾಪುರ ಕೆರೆ ಬಳಿ ಇರತಕ್ಕಂಥ ಎಡದಂಡೆ ಕಾಲುವೆ ಬಳಿ ಇದಿವೆ. ಇದೇ ಎಡದಂಡೆ ಕಾಲುವೆ ಬಳಿ ಈ ಒಂದು ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಇದು ಈಗಾಗಲೇ ಎಡದಂಡೆ ಕಾಲುವೆ ನೋಡ್ತಿರ್ಬೋದು, ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನೀರನ್ನು ಕೂಡ ಬಿಟ್ಟಿರ್ತಕ್ಕಂಥದ್ದು. ಆದರೆ ಇದೇ ಒಂದು ಕಾಲುವೆಯ ದಂಡೆಯ ಮೇಲೆ ವಿದೇಶಿ ಮಹಿಳೆ ಜೊತೆಗೆ ಒಬ್ರು ಅಮೆರಿಕದ ವ್ಯಕ್ತಿ ಜೊತೆಗೆ ಮಹಾರಾಷ್ಟ್ರ ಒರಿಸ್ಸಾ ಮೂಲದ ಓರ್ವ ವ್ಯಕ್ತಿ, ಒಟ್ಟು 3 ಜನ ಪುರುಷರು, ಮತ್ತೊಂದು ಕಡೆ ವಿದೇಶಿ ಮಹಿಳೆ, ಇಲ್ಲಿನ ಸ್ಥಳೀಯ ಹೋಮ್ ಸ್ಟೇ ಮಾಲೀಕಿ ಕೂಡ ಒಟ್ಟು 5 ಜನ ಕೂಡ ಅವರು ಅಂದ್ರೆ ಹನುಮನಹಳ್ಳಿ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ರು. ಆ ಒಂದು ಹೋಮ್ ಸ್ಟೇ ಮಾಲೀಕರಾದಂತವ್ರನ್ನ ಇವ್ರನ್ನ ಏನು 4 ಜನ ಟೂರಿಸ್ಟ್ ಏನಿದ್ದಾರೆ ಇವ್ರನ್ನ ಊಟ ಆದ ನಂತರ ವಾಯು ವಿಹಾರಕ್ಕೆ ರಾತ್ರಿ 10:30 ಸುಮಾರಿಗೆ ಈ ಒಂದು ಎಡದಂಡೆ ಕಾಲುವೆ ಬಳಿ ಕೂಡ ಕರೆದುಕೊಂಡು ಬಂದಿರತಕ್ಕಂಥದ್ದು. ಇದೇ ಎಡದಂಡೆ ಕಾಲುವೆ ಬಳಿ ಕೂತು ಅವರು
ಗಿಟಾರ್ ಅನ್ನ ಬಾರಿಸುತ್ತಾ ಸಂಗೀತವನ್ನ ಕೂಡ ಕೇಳ್ಕೊಂಡು ಇಲ್ಲಿ ಒಂದು ಇದು ಮಾಡ್ತಿರ್ತಾರೆ. ಆದ್ರೆ ಅಂತ ಸಂದರ್ಭದಲ್ಲಿ ಅಂದ್ರೆ ಸುಮಾರು 10:30 ಸುಮಾರಿಗೆ ಇದೇ ನಾವೀಗ ಎಡಗಡೆ ತೋರಿಸ್ತಾ ಇದೀವಲ್ಲ, ಇದೇ ಎಡಗಡೆ ರಸ್ತೆಯಿಂದ ಅಂದ್ರೆ ಸಾಣಾಪುರದಿಂದ ಬರ್ತಕ್ಕಂತ ರಸ್ತೆ ಮಾರ್ಗವಾಗಿ 3 ಜನ ಯುವಕರು ಕೂಡ ಇದೇ ರಸ್ತೆ ಮಾರ್ಗವಾಗಿ ಒಂದೇ ಬೈಕಲ್ಲಿ 3 ಜನ ಯುವಕರು ಕೂಡ ಈ ಒಂದು ಸ್ಥಳಕ್ಕೆ ಕೂಡ ಬರ್ತಾರೆ. ಆ ಪ್ರವಾಸಿಗರು ಮತ್ತು ಇಲ್ಲಿನ 3 ಜನ ಯುವಕರ ನಡುವೆ ಕೂಡ ಒಂದು ಮಾತಿನ ಚಕಮಕಿ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಯುವಕರು ಅಂದ್ರೆ 3 ಜನ ಯುವಕರು ಆ ಒಂದು ಏನು ಒರಿಸ್ಸಾ ಮೂಲದ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಕಲ್ಲಿನಿಂದ ಕೂಡ ಮಾರಣಾಂತಿಕವಾಗಿ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಇನ್ನೂ ಇರತಕ್ಕಂಥ ಅಮೆರಿಕ ಮತ್ತು ಮಹಾರಾಷ್ಟ್ರದ ವ್ಯಕ್ತಿಯ ಮೇಲೆ ಕೂಡ ಮಾರಣಾಂತಿಕ ಹಲ್ಲೆ ಕೂಡ ಮಾಡ್ತಾರೆ. ಅವರಿಗೆ ಕಲ್ಲಿನಿಂದ ಕೂಡ ಬಲವಾದಂತ ಏಟನ್ನು ಕೂಡ ಹೊಡಿತಾ ಇದ್ದಾರೆ. ನಾವು ಈ ಕಲ್ಲನ್ನು ಕೂಡ ನೋಡ್ತಿರ್ಬೋದು. ಅಂದ್ರೆ ಕಲ್ಲಿ ಕೂಡ ರಕ್ತದ ಒಂದು ಕಲೆಗಳು ಕೂಡ ಆಗಿರ್ತಕ್ಕಂಥದ್ದು. ಅಂದ್ರೆ ಬಲವಾಗಿ ಕಲ್ಲಿನಿಂದ ಅವರಿಗೆ ತಲೆಗೆ ಮತ್ತು ಮೂಗಿಗೆ ಕೂಡ ಬಲವಾಗಿ ಒಂದು ಕಲ್ಲಿನಿಂದ ಏಟನ್ನು ಹೊಡಿತಾರೆ. ಏಟನ್ನ ಹೊಡೆದ ನಂತರ ಇದೇ ಎಡದಂಡೆ ಕಾಲುವೆ ಏನಿದೆ, ಇದೇ ಎಡದಂಡೆ ಕಾಲುವೆಗೆ ಅವರನ್ನ ತಳ್ಳಲ್ಪಡ್ತಾರೆ. ಅಂದ್ರೆ ಮೂವರನ್ನು ಕೂಡ ಇದೇ ಎಡದಂಡೆ ಕಾಲುವೆ ಕೂಡ ಅವ್ರನ್ನ ತಳ್ಳಲ್ಪಡ್ತಾರೆ. 3 ಜನ ಕೂಡ ನೀರಲ್ಲಿ ಕೊಚ್ಚಿಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ನೀರಲ್ಲಿ ಕೊಚ್ಚಿಕೊಂಡು ಹೋದ ಸಂದರ್ಭದಲ್ಲಿ ಅಮೆರಿಕದ ಡ್ಯಾನಿಯಲ್ ಮತ್ತೆ ಜೊತೆಗೆ ಮಹಾರಾಷ್ಟ್ರದ ಪಂಕಜ್ ಅಂತಕ್ಕಂಥವ್ರು ಕೂಡ ಈಜಿ ಒಂದು ದಡವನ್ನು ಕೂಡ ಮುಂದಗಡೆ ದಡವನ್ನು ಕೂಡ ಸೇರಿ ಪಾರಾಕ್ ನದಿಗೆ ತಳ್ಳಲ್ಪಟ್ಟ ನಂತರ ಈ ಒಂದು ತುಂಗಭದ್ರಾ ಕಾಲುವೆಗೆ ತಳ್ಳಲ್ಪಟ್ಟ ನಂತರ ಇಲ್ಲಿರ್ತಕ್ಕಂಥ ವಿದೇಶಿ ಮಹಿಳೆ ಮತ್ತು ಇಲ್ಲಿನ ಹನುಮನಹಳ್ಳಿಯ ಹೋಮ್ ಸ್ಟೇ ಮಾಲೀಕೆಯರ ಮೇಲೆ ಇಬ್ಬರ ಮೇಲೆ ಕೂಡ ಲೈಂಗಿಕ ದೌರ್ಜನ್ಯವನ್ನು ಕೂಡ ಈ 3 ಜನ ದುರಾಳರು ಕೂಡ ಮಾಡ್ತಕ್ಕಂಥದ್ದು. ಆದ್ರೆ ಸಾಕಷ್ಟು ಪ್ರತಿರೋಧ ಒಡ್ಡಿದ್ರು ಕೂಡ ಈ ಒಂದು 3 ಜನ ಯುವಕರು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ಎಸಗಿರ್ತಕ್ಕಂಥದ್ದು. ಆದ್ರೆ ಎಸಗಿದ ನಂತರ 3 ಜನ ಯುವಕರು ಕೂಡ ಪಾನಮತ್ತರಾಗಿದ್ರು ಅನ್ನೋದು ಕೂಡ ಇಲ್ಲಿ ಕೇಳಿ ಬರ್ತಕ್ಕಂಥದ್ದು. ಜೊತೆಗೆ ಮದ್ಯ ಸೇವನೆ ಜೊತೆಗೆ ಇವರು ಗಾಂಜಾವನ್ನು ಕೂಡ ತೆಗೆದುಕೊಂಡಿದ್ರು ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಯಾಕೆಂದ್ರೆ ಈಗಾಗಲೇ ಇಬ್ಬರು ಆರೋಪಿಗಳನ್ನು ಕೂಡ ಈಗಾಗಲೇ ಗಂಗಾವತಿಯ ಗ್ರಾಮೀಣ ಠಾಣೆಯ ಪೊಲೀಸರು ಕೂಡ ಇಬ್ಬರು ಆರೋಪಿಗಳನ್ನು ಕೂಡ ಬಂಧನ ಮಾಡಿರ್ತಕ್ಕಂಥದ್ದು. ಇನ್ನಿರತಕ್ಕಂಥ ಆರೋಪಿಗಾಗಿ ಈಗಾಗಲೇ ಪೊಲೀಸರು ಕೂಡ ಒಂದು ಹುಡುಕಾಟವನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಘಟನೆ ವಿದೇಶಿ ಪ್ರವಾಸಿಗರಲ್ಲಿ ಕೂಡ ಒಂದು ರೀತಿಯ ಆತಂಕವನ್ನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಸಾಣಾಪುರದಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಬಸವರಾಜನಹಳ್ಳಿ, ನ್ಯೂಸ್ 18 ಕೊಪ್ಪಳ.